ನಿಮ್ಮ ಮಕ್ಕಳು ಅಭ್ಯಾಸ ಸರಿಯಾಗಿ ಮಾಡುತ್ತಿಲ್ಲವೇ? ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೇ? ನಿಮ್ಮ ಗಂಡಂದಿರು ಅಥವಾ ನಿಮ್ಮ ಹೆಂಡತಿಯರು ಸಿಡುಕಾಗಿದ್ದಾರಾ? ನಿಮ್ಮ ಮನೆಯಲ್ಲಿ ತೊಂದರೆಗಳಿಂದ ರೋಷಿ ಹೋಗಿದ್ದೀರಾ? ನಿಮ್ಮ ಗಂಡನ ಅನೈತಿಕ ಸಂಬಂಧಗಳಿಂದ ಕಷ್ಟಪಡುತ್ತಿದ್ದೀರಾ? ನಿಮಗೆ ಹಣಕಾಸಿನ ತೊಂದರೆ ಆಗಿದೆಯಾ? ನಿಮ್ಮ ಈ ಎಲ್ಲ ತೊಂದರೆಗಳಿಗೆ ಏಕೈಕ ಸುಲಭ ಮಾರ್ಗ ಅಂದರೆ ಈ ದೇವಿಗೆ ಶರಣಾಗಲೇಬೇಕು. ಈ ದೇವಿಗೆ ಹರಕೆ ಹೊರಲೇಬೇಕು. ಮುಡುಪು ಕಟ್ಟಿ ಪ್ರಾರ್ಥನೆ ಸಲ್ಲಿಸಲೇಬೇಕು. ಆಗ ಮಾತ್ರ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿ ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ನಿಮಗೆ ಹಾರ್ದಿಕ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರ್ರಾಜ್ ಮಾಡುವ ನಮಸ್ಕಾರಗಳು. ನೋಡಿ, ಈ ಹಿಂದಿನಿಂದಲೂ ಭಾಗ 1 ಭಾಗ 2ರಲ್ಲಿಯೂ ಈ ದೇವಿಯ ಮಹಿಮೆ ಬಗ್ಗೆ ನಾವು ನಿಮಗೆ ಹೇಳ್ತಾನೇ ಬಂದಿದ್ದೀವಿ. 160 ವರ್ಷದ ಬಳಿಕ ಈ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಯಾಕೆ ಸ್ಥಗಿತಗೊಂಡಿತ್ತು, ಯಾಕೆ ಸ್ಟಕ್ ಆಗಿತ್ತು, ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದೀವಿ. ಈಗ ನಾನು ನಿಮಗೆ ನೇರವಾಗಿ ಆ ದೇವಿ ಎಲ್ಲಿರ್ತಾಳೆ, ಆ ದೇವಿ ಇರುವ ಗ್ರಾಮ ಯಾವುದು, ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಈ ದೇವಿಯ ಮಹಿಮೆಗೆ ಬ್ರಿಟಿಷ್ ಸರ್ಕಾರ ಗಡಗಡ ನಡಗಿತ್ತು. ಅಂಥ ಮಹಿಮೆ ಆ ಬ್ರಿಟಿಷ್ ಸರ್ಕಾರದ ಮೇಲೆ ಈ ದೇವಿ ತೋರಿಸಿದ್ದಳು. ಏನು ಅಂಥ ಪವಾಡ ಆಗಿತ್ತು ಬ್ರಿಟಿಷರ ಸರ್ಕಾರದಲ್ಲಿ? ಈ ಗ್ರಾಮ ಇರುವುದು ಎಲ್ಲಿ? ಈ ಗ್ರಾಮದ ದೇವಿ ಯಾರು? ಈ ಗ್ರಾಮದಲ್ಲಿ ನೆಲೆಸಿರುವ ಸೂಪರ್ ನ್ಯಾಚುರಲ್ ಪವರ್ ಯಾವುದು? ನೋಡಿ, ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡ್ತಾ ಇದ್ದೀನಿ. ಇದು 3ನೇ ಭಾಗ. ಯಾಕಂದರೆ ಈ ದೇವಿಯ ಜಾತ್ರಾ ಮಹೋತ್ಸವ ಬುಧವಾರವರೆಗೆ ಮಾತ್ರ ಇದೆ. ಅಂದರೆ ಈ ನಾಳೆ ಬುಧವಾರ, ಇವತ್ತಿನಿಂದ 4 ದಿನಗಳವರೆಗೆ ಮಾತ್ರ ಇದೆ. ಈ 4 ದಿನದಲ್ಲಿ ಈ ಗ್ರಾಮಕ್ಕೆ ನೀವು ಬರಲೇಬೇಕು. ನಿಮ್ಮ ಕಷ್ಟದ ಬಗ್ಗೆ ಮುಡುಪನ್ನು ಕಟ್ಟಲೇಬೇಕು, ಪ್ರಾರ್ಥಿಸಲೇಬೇಕು. ನೋಡಿ, ಈ ಗ್ರಾಮ ಇರೋದು ನಾನಿವಾಗ ಹೇಳ್ತಾ ಇದ್ದೀನಿ, ರೈಲ್ವೇದಿಂದ ಬರಲೇಬೇಕಂದ್ರೆ ನೀವು ಬೆಂಗಳೂರಿನಿಂದ ಧಾರವಾಡ ಜಿಲ್ಲೆಗೆ ರೈಲ್ವೆ ಮುಖಾಂತರ ಬರ್ಬೋದು. ನಂತರ ಧಾರವಾಡ ನಗರದಲ್ಲಿ ನೀವು ಇಳಿದ ನಂತರ ಬೆಳಗಾವಿ ಮಾರ್ಗವಾಗಿ ಅಥವಾ ಕಿತ್ತೂರು ಮಾರ್ಗವಾಗಿ ಬಂದರೆ ನಿಮಗೆ ಧಾರವಾಡದಿಂದ 15 ಕಿಲೋಮೀಟರ್ ಪ್ರಯಾಣ ಇಲ್ಲಿದೆ. ಆಮೇಲೆ ಏರ್ಪೋರ್ಟ್ ಕೂಡ ಇದೆ ಹುಬ್ಬಳ್ಳಿಯಲ್ಲಿ. ಮುಂಬೈ ಹಾಗೂ ಬೆಂಗಳೂರಿನಿಂದ ಏರ್ಪೋರ್ಟ್ ವಿಮಾನದ ಮೂಲಕನ ಕೂಡ ಹುಬ್ಬಳ್ಳಿಗೆ ಬರ್ಬೋದು. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ನೀವು ಬಸ್ ಮುಖಾಂತರ ಅಥವಾ ನಿಮ್ಮ ಖಾಸಗಿ ವಾಹನ ಮುಖಾಂತರ ಬರ್ಬೋದು. ಬೆಳಗಾವಿಯಿಂದ ಬರೋರು ಕಿತ್ತೂರು ಅಥವಾ ಪೂನಾ ಬೆಂಗಳೂರು ಮಾರ್ಗವಾಗಿ ಬಂದರೆ ಕಿತ್ತೂರು ಬರಬೇಕು. ಕಿತ್ತೂರದಿಂದ ಒಂದು 10 ಕಿಲೋಮೀಟರ್ ಧಾರವಾಡ ಮಾರ್ಗದಲ್ಲಿ ಈ ಗ್ರಾಮ ಇದೆ. ರಸ್ತೆ ಪಕ್ಕದಲ್ಲಿದೆ. ರಸ್ತೆಯಿಂದ 1 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಹಾಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿನಿಂದ ಬರೋರು ಹುಬ್ಬಳ್ಳಿಗೆ ಬರ್ಬೋದು, ಧಾರವಾಡಕ್ಕೆ ಬರ್ಬೋದು. ಧಾರವಾಡದಿಂದ ಬೆಳಗಾವಿ ಮಾರ್ಗವಾಗಿ ಹೋದರೆ ನಿಮಗೆ 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ರಸ್ತೆ ಹೈವೇ ಪಕ್ಕದಲ್ಲಿಯೇ ಇದೆ ಊರು. ಆ ಊರು ಇರೋದು ರಸ್ತೆಯಿಂದ 1 ಕಿಲೋಮೀಟ್ರ್ ಒಳಗಡೆ. ಅಲ್ಲಿ ನೆಲೆಸಿದ್ದಾಳೆ ಈ ದೇವಿ. ಇದಕ್ಕೆ ಐತಿಹಾಸಿಕ ಪೌರಾಣಿಕ ಇತಿಹಾಸನೇ ಇದೆ. ಸಾವಿರಾರು ವರ್ಷ ಅಲ್ಲ, ಎಣಿಸ್ಲಿಕ್ಕೆ ಆಗುವುದಿಲ್ಲ, ಅಷ್ಟು ವರ್ಷಗಳ ಇತಿಹಾಸ ಈ ದೇವಿಗಿದೆ. ಈ ದೇವಿ ನೋಡು, ಬ್ರಿಟಿಷ್ ಸರ್ಕಾರ 1947ಕ್ಕಿಂತ ಮುಂಚೆನೇ ಈ ಗ್ರಾಮಕ್ಕೆ ಸ್ವರಾಜ್ಯ ಘೋಷಿಸಿತ್ತು, ಸಂಪೂರ್ಣ ಸ್ವಾತಂತ್ರ್ಯ ಘೋಷಿಸಿತ್ತು. ಯಾಕಂದರೆ ಇಡೀ ಬ್ರಿಟಿಷ್ ಸರ್ಕಾರನೇ ಗಡಗಡ ನಡುಗುವಂತೆ ಮಾಡಿತ್ತು ಈ ದೇವಿ ಶಕ್ತಿ. ಹಾಗಾದರೆ ಯಾರು ಈ ದೇವಿ? ಈ ದೇವಿ ಮಹಿಮೆ ಏನು? ನೋಡಿ, ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರ ಆಗಬೇಕಂದ್ರೆ ಈ ದೇವಿಗೆ ನೀವು ಬರಲೇಬೇಕು, ಈ ಗ್ರಾಮಕ್ಕೆ ಬರಲೇಬೇಕು. ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬ ಪರಿವಾರ ಸಮೇತ ಇಲ್ಲಿ ಬಂದರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಡೆಫಿನೆಟ್. ಇದ್ರ ಪರವಾಗಿಯೇ ನೋಡಿ, ಇಲ್ಲಿ ಅಧ್ಯಕ್ಷರೇ ಹೇಳ್ತಾರೆ, ಈ ಗ್ರಾಮದ ಅಧ್ಯಕ್ಷರು, ಸರ್ಪಂಚರೇ ಹೇಳ್ತಾರೆ ಪೂರ. ಯಾಕಂದರೆ ಅವರು 20ನೇ ವಯಸ್ಸಿನಿಂದ ಸಾಮಾಜಿಕ ಸೇವೆ ಮಾಡ್ತಾನೆ ಬಂದವರು. ಈ ಊರಿನವರೆಲ್ಲ ಹೊರಗಿನಿಂದ ಬಂದವರು. ಅವರು ಏನಾಯಿತು ಇವರಿಗೆ, ಇವ್ರ ಜೀವನದಲ್ಲಿ ಪ್ರಾಪರ್ ನಿಲ್ಲಾಗಿ ಬಂದವರು ಇವರು. ಈ ಗ್ರಾಮದಲ್ಲಿ ಟೋಟಲಿ ನಿಲ್, 1 ಪೈಸಾನೂ ಇದ್ದಿಲ್ಲ ಅವರು ಇಲೆಕ್ಷನ್ ನಿಲ್ಲಬೇಕಂದ್ರೆ. ಈ ದೇವಿಗೆ ನಡ್ಕೊಂಡ್ರವರು. ಈ ದೇವಿ ಅವ್ರನ್ನ ಯಾವ ರೀತಿ ಯಾವ ಮಟ್ಟಕ್ಕೆ ತಂದಿದ್ದಾಳೆ ಅಂದರೆ ಇವತ್ತು ನೀವು ಗಾಬರಿ ಆಗ್ತೀರ. ಏನೂ ಇಲ್ಲದಂಥ ವ್ಯಕ್ತಿ, ಯಾವ ಒಂದು ಸಿಂಗಲ್ ಪೈಸಾ ಕೂಡ ಇದ್ದಿದ್ದಿಲ್ಲ. ಇಲೆಕ್ಷನ್ ನಿಂತರು. ಇಲೆಕ್ಷನ್ದಲ್ಲಿ ಯಾರು ಹೇಗೆ ಓಟ್ ಹಾಕಿದ್ದಾರೆ ಗೊತ್ತಿಲ್ಲ ಇವರಿಗೆ. ಅಂದರೆ ಪವಾಡ ಶಕ್ತಿಗಳು ಕೆಲಸ ಮಾಡಿದ್ದೇವೆ ಅಂತಿದ್ರ ಅರ್ಥ. ನಾನು ಹೇಳೋದು ಅರ್ಥ ಅಂದರೆ ಈಗಿನ ಪರಿಸ್ಥಿತಿಯಲ್ಲಂತೂ ವಿದೌಟ್ ಮನಿ ವಿ ಕಾಂಟ್ ಡು ಎನಿಥಿಂಗ್ ಅಂತಾರೆ.
ಬಟ್ ಇದು ತಪ್ಪು. ನೈಸರ್ಗಿಕ ಶಕ್ತಿಗಳ ಮುಂದೆ ಈ ಮನುಷ್ಯನ ಶಕ್ತಿ ಏನೂ ಇಲ್ಲ. ಹಾಗಾದರೆ ಎಲ್ಲವೂ ಮಾಡ್ಬೋದಿತ್ತು. ಈ ಮನುಷ್ಯ ಎಲ್ಲವನ್ನ ಸಾಧಿಸಬಹುದಿತ್ತು, ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ದೈವಿ ಶಕ್ತಿ ಮುಂದೆ ಏನೂ ಅಲ್ಲ. ನೋಡಿ, ನಮ್ಮ ಜೊತೆ ಈಗ ಈ ಗ್ರಾಮದ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಪ್ರಾರಂಭಿಸಿದ್ದೀವಿ. ಈ ಜಾತ್ರೆಯನ್ನ ಪ್ರಾರಂಭಿಸ್ಬೇಕಂದ್ರೆ ಯಾವುದೋ ಒಂದು ಕಾರಣನ ನಾವು ಇಟ್ಕೊಂಡ ಪ್ರಾರಂಭಿಸ್ಬೇಕಾಗ್ತೈತಿ. ಆದರೆ ನಮಗೆ ಒಂದು 2-3 ವರ್ಷದಿಂದ ಒಂದು ವಾಕ್ಯವನ್ನು ಕರಿಯಮ್ಮ ನುಡಿತಾ ಬಂದಿದ್ಲು, ಜನಗಳ ಮುಖಾಂತರ ತಿಳಿಸ್ತಾ ಬಂದಿದ್ಲು. 9 ನೀವು ನಮ್ಮದು ಬರೀ ಉಡಿ ತುಂಬ್ತೀರಿ, 9 ದಿನ ಜಾತ್ರೆ ಮಾಡುವಲ್ರಿ ಅಂತೇಳಿ ಕರಿಯಮ್ಮ ಕೇಳ್ತಾ ಇದ್ಲು. ಅದನ್ನ ಇಟ್ಕೊಂಡ್ಬಿಟ್ಟು ಹೋದ ವರ್ಷ ನಮ್ಮ ಹಿರಿಯರಿಗೆ ಒಂಥರ ಶಾಕ್ ಆಗಿ ಈ ಜಾತ್ರೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಜಾತ್ರೆ ತೀರ್ಮಾನ ಮಾಡಿದ ಮೇಲೆ ನಾವು ಯಾವಾಗ ಜಾತ್ರೆ ಆಯ್ತು ಅಂತೇಳಿ ಅದರ ಇತಿಹಾಸವನ್ನು ಕೆಣಕಲಿಕ್ಕೆ ಹೋದಾಗ ನಮಗೆ ಅದರ ಇತಿಹಾಸ 150 ಆಸುಪಾಸಿನ ವರ್ಷಗಳಲ್ಲಿ ಜಾತ್ರೆ ಆಗಿದೆ ಅಂಥೇಳಿ ಮಾಹಿತಿ ಸಿಕ್ತು. ಜಾತ್ರೆ ಹೆಂಗೆ ಮಾಡೋದು ಅಂತೇಳಿ ಮತ್ತೆ ಯೋಚನೆ ಬಂತು. ನಮಗೆ ಯೋಚನೆ ಬಂದ್ರೆ ನಮಗೆ ಯಾವುದೇ ಮಾಹಿತಿಗಳು ಸಿಗಲೇ ಇಲ್ಲ. ಆದರೆ ನಮಗೆ ಹಿಂದೆ ಹಿರಿಯರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದರಿಂದ ನಾವು ಈ ಜಾತ್ರೆಯನ್ನು ಮಾಡಲಿಕ್ಕೆ ಏನೇ ಅಡ್ಡಿ ಆತಂಕಗಳು ಬಂದರೂ ಜಾತ್ರೆ ಮಾಡೋಣ ಅಂತೇಳಿ ಎಲ್ಲ ಹಿರಿಯರೆಲ್ಲ ತೀರ್ಮಾನ ಮಾಡಿ ಈ ಜಾತ್ರೆಯನ್ನು ಪ್ರಾರಂಭಿಸಿದ್ದೀವಿ. ಆದರೆ ಇದು ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆ ಕರಿಯಮ್ಮ ನಮ್ಮ ತೇಗೂರಲ್ಲಿ ಮತ್ತು ಈ ತೇಗೂರು ಹೆಂಗೆ ಇತಿಹಾಸ ಸೃಷ್ಟಿ ಆಯ್ತು ಅನ್ನೋದು ಭಾಳ ಮುಖ್ಯ ಆಗ್ತೈತಿ. ಮೊದಲಿನ ಕಾಲದಲ್ಲಿ ತಿಮ್ಮಾಪುರ ಅಂತೇಳಿ ತೇಗೂರು ಪಕ್ಕದಲ್ಲಿ, ಅವಾಗ ತೇಗೂರು ಇರಲಿಲ್ಲ, ಒಂದು ಊರಿತ್ತು. ಅವಾಗ ಈಗಿನ ಪ್ಲೇಗ್ ಅವಾಗ ದುರ್ಗೋನ್ ಬ್ಯಾನ್ ಅಂತೇಳಿ ಹೇಳ್ತಾ ಇದ್ರು. ಅದು ಬರ್ತಾ ಇದ್ದ ಟೈಮ್ದಲ್ಲಿ ಅಲ್ಲಿದ್ದ ಜನ ಇಲ್ಲಿ ವಸತಿಯಾಗಿ ಬರ್ತಾಯಿದ್ರು. ಅವಾಗ ಬಂದು ಸ್ವಲ್ಪ 4 ಜನನೋ 5 ಜನನೋ ಗುಡಿಸಲಾಕೊಂಡು ಜೀವನ ಮಾಡ್ತಾಯಿದ್ರು. ಅದೇ ಸಮಯಕ್ಕೆ ಎಲ್ಲ ಆ ಕಡೆ ಈ ಕಡೆ ಊರುಗಳಿಂದ ಜನಗಳು ಬಂದಿದ್ದು. ಹೊಸ ತೇಗೂರು ಆಗಿದ್ದೇ ಜನರಿಂದ, ಆ ಕಡೆ ಈ ಕಡೆ ಬಂದ ಜನರಿಂದ. ಅದಲ್ಲದೆ ಹೊಸ ತೇಗೂರು ಅಂತೇಳಿ ಯಾಕೆ ಹೆಸರು ಬಂತು ಅಂಥೇಳಿ ಒಂದು ವಿಷಯ ಬಂದಾಗ, ಇಲ್ಲಿ ಹೇರಳವಾಗಿ ಸಾಗವಾನಿಯನ್ನು ಬೆಳೆಯುವಂಥ ನಾಡಾಗಿತ್ತು. ಇದು ಭಾರತ ದೇಶದ ಉತ್ಕೃಷ್ಟ ತಳಿಯ ಸಾಗವಾನಿಯನ್ನು ತೇಗೂರು ಗ್ರಾಮ ಕೊಟ್ಟಿತ್ತು ಒಂದು ಟೈಮಲ್ಲಿ. ಇವಾಗೆಲ್ಲ ಇಲ್ಲ, ಎಲ್ಲ ಹೋಗಿದೆ. ಅದಲ್ಲದೆ ಗಂಧಕ್ಕೂ ಕೂಡ ತೇಗೂರು ಭಾಳ ಫೇಮಸ್ ಆಗಿತ್ತು. ಈಗ ಗಂಧ ಮತ್ತು ಸಾಗವಾನಿ ಮಧ್ಯದಲ್ಲಿ ತೇಗೂರು ಮಾವು ಬಂದು ಅದನ್ನು ಆಕ್ರಮಿಸಿ ಇವತ್ತು ನಮ್ಮ ತೇಗೂರು ಗ್ರಾಮ ಮಾವಿನಿಂದ, ಕರಿಯಮ್ಮನ ಹೆಸರಿನಿಂದ ಮಾವು ತಳಿಯಿಂದ ಫೇಮಸ್ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದನೇದ್ದು. ಅದಾದಮೇಲೆ ನೆಕ್ಸ್ಟ್ ಕರಿಯಮ್ಮನ ಅವತಾರ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋ ವಿಷಯ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರೋ ಪ್ರಕಾರ ಎಲ್ಲ ಆಗಸ್ಟ್ 15, 1947ರಲ್ಲಿ ಸ್ವತಂತ್ರ ಸಿಕ್ಕರೆ ನಮ್ಮ ತೇಗೂರಿಗೆ ಅದಕ್ಕಿಂತ ಮೊದಲೇನೆ ಸ್ವತಂತ್ರ ಸಿಕ್ತು ಅನ್ನೋ ಒಂದು ಪ್ರಾತ್ಯತೆ ಇದೆ. ಯಾಕಂದರೆ ನಮ್ಮೂರಲ್ಲಿ ಕುಲುಮಗೇರಿ ಅಂತೇಳಿ ಒಂದು ಏರಿಯಾ ಐತಿ. ಆ ಏರಿಯಾ ಈ ಎಲ್ಲ ರಾಜ್ಯಗಳಿಗೆ, ಸಂಸ್ಥಾನಗಳಿಗೆ ಆಯುಧಗಳನ್ನು ತಯಾರಿ ಮಾಡುವಂಥ ಏರಿಯಾ ಆಗಿತ್ತು. ಅಲ್ಲಿ ಕುಲುಮಿ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರನ, ಅದು ಆಯುಧಗಳನ್ನು ತಯಾರು ಮಾಡೋದು. ಈಗ ಸ್ವಲ್ಪ ದಿನಗಳ ಹಿಂದೆ ಒಂದು ದೊಡ್ಡ ಬೆಟ್ಟನ ಇತ್ತು, ಆಯುಧಗಳಿಂದ ಆದಂಥ ಹೊಲಸು ಬಿದ್ದಂಥದ್ದು ಒಂದು ಬೆಟ್ಟ ಇತ್ತು ನಮ್ಮೂರಲ್ಲಿ. ಆ ಬೆಟ್ಟ ಇವಾಗೆಲ್ಲ ಕರಗಿಸಿ ನಾವು ರೋಡ್ಗಳಿಗೆಲ್ಲ ಹಾಕಿ ರೋಡ್ಗಳು ಮಾಡಿದ್ದೀವಿ. ಇವತ್ತು ಆ ಕುಲುಮೆಗಳನ್ನು ಮುಖಾಂತರ ಏನು ರಾಜರುಗಳಿಗೆ ಆಯುಧಗಳನ್ನ ಸಪ್ಲೈ ಮಾಡ್ತಾರೆ, ಆ ಟೈಮಲ್ಲಿ ಬ್ರಿಟಿಷರು ತೇಗೂರು ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣವನ್ನು ಮಾಡಿ ಇಲ್ಲಿದ್ದಂಥ ಆಯುಧಗಳನ್ನೆಲ್ಲ ಕಸ್ಕೋತಾರೆ ತಯಾರು ಮಾಡಿದಂಥ. ಕಿತ್ತೂರು ಸಂಸ್ಥಾನಕ್ಕೆ ಕೂಡ ನಮ್ಮ ತೇಗೂರಿಂದ ಆಯುಧಗಳು ಹೋಗ್ತಾ ಇತ್ತು ಅನ್ನೋ ಪ್ರಾತ್ಯತೆ ಇದೆ. ಹಿರಿಯರು ಹೇಳ್ತಾರೆ, ನಾವು ನೋಡಿಲ್ಲ, ಆದರೂ ಹಿರಿಯರು ಹೇಳ್ತಾರೆ. ಅದಾದಮೇಲೆ ಆಯುಧಗಳನ್ನ ಸಪ್ಲೈ ಮಾಡೋ ಸಮಯದಲ್ಲಿ ಬ್ರಿಟಿಷರು ಬಂದು ನಮ್ಮ ತೇಗೂರು ಮೇಲೆ ಆಕ್ರಮಣ ಮಾಡಿ ಎಲ್ಲ ಆಯುಧಗಳನ್ನ ಕಸಿದುಕೊಂಡು ಇಲ್ಲಿ ಈಗ ನಾವು ಈ ಕುಂತಂಥ ಜಾಗ ಏನೈತಿ, ಇದು ದೊಡ್ಡ ಅಭಯಾರಣ್ಯ ಆಗಿತ್ತು. ಅವತ್ತು ಅಭಯಾರಣ್ಯ ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಗಂಜಿ ಮೇಳಿ ಅಂತೇಳಿ, ಅವಾಗ ನಿಮಗೆಲ್ಲ ಗೊತ್ತಿರಬೇಕು, ಹಳ್ಳಿ ಜನಕ್ಕೆಲ್ಲ ಗೊತ್ತಿರಬೇಕು, ಗಂಜಿ ಮೇಳಿ ಅಂತೇಳಿ ಗಂಜಿ ಮೇಳಿ ಇತ್ತು. ಆ ಮೇಳೆಯಲ್ಲಿ ಬರ್ತಾರೆ ಅವರು ಬ್ರಿಟಿಷರು ಆಯುಧಗಳೆಲ್ಲ ತಂದು. ಅಲ್ಲಿ ಒಂದು ಮುದುಕಿ ಇರುತ್ತೆ. ಆ ಮುದುಕಿಗೆ ಇಲ್ಲಿ ಬರಬೇಡ್ರಪ್ಪ ಅಂತ ಹೇಳ್ತಾಳೆ ಅವಳು. ಬರಬೇಡ್ರೆ ಅವ್ರು ಬ್ರಿಟಿಷರು, ಅವ್ರಿಗೇನು ಗೊತ್ತಿಲ್ಲ ಇಲ್ಲಿ ಮಹಾತ್ಮೆ. ಅಲ್ಲಿವರೆಗೆ ಈ ಹಳ್ಳಿ ಜನಕ್ಕೂ ಕೂಡ ಕರಿಯಮ್ಮನ ಬಗ್ಗೆ ಮಹಾತ್ಮೆ ಗೊತ್ತಿಲ್ಲ. ಅವಾಗ ಬ್ರಿಟಿಷರು ಬಂದು ಅವಳ ಹತ್ರ ಒಂದು ಗುಡಿಸಲು ಇರುತ್ತೆ. ಗುಡಿಸಲಲ್ಲಿ ದಡಾರ್ ಅಂತೇಳಿ ಬೂಟುಗಾಲದಿಂದ ಒಳಗಡೆ ಹೋಗ್ತಾರೆ. ಒಳಗಡೆ ಬರಬೇಡ್ರಿ ಅಂತ ಹೇಳ್ತಾಳೆ ಅವಳು. ಹೋಗ್ತಾರೆ ಅವರು. ಹೋದಾಗ ಆವಾಗ ಬ್ರಿಟಿಷರದು ಒಂದಷ್ಟು ಜನರ ಕಣ್ಣುಗಳು ಹೋಗ್ತಾವೆ. ಕಣ್ಣುಗಳು ಹೋದ್ಮೇಲೆ ನೆಕ್ಸ್ಟ್ ಇವು ಒಂದಷ್ಟು ಜನ ಇನ್ನೂ ಹಿಂದ್ಗಡೆ ಇದ್ದವರು ಅವಳ ಮೇಲೆ ಆಯುಧವನ್ನು ಪ್ರಯೋಗ ಮಾಡ್ಲಿಕ್ಕೆ ನೋಡ್ತಾರೆ. ಅವಾಗ ಅವ್ರ ಹತ್ರ ಇದ್ದಂಥ ಕಟಾರಿಗಳನ್ನು
ಕರಿಯಮ್ಮ ನುಂಗಿ ಬಿಡ್ತಾಳೆ. ಅವಾಗ ನೀವು ಪಕ್ಕದಲ್ಲೇ ಇರುವಂಥ ಸಣ್ಣ ದೇವಸ್ಥಾನ ಕಟಾರಿ ಕರಿಯಮ್ಮ ಅಂದ್ರೆ ಕರಿಯಮ್ಮ ಒಂದೇ ಅವತಾರಗಳು ಹಲವು ಅಂತ ಇದಾಗಿ ಅವತ್ತು ಬ್ರಿಟಿಷರು ತೀರ್ಮಾನ ಮಾಡ್ತಾರೆ. ಬ್ರಿಟಿಷರು ತೀರ್ಮಾನ ಮಾಡಿ ಈ ತೇಗೂರು ನಮಗೆ ಬೇಡ, ಇಲ್ಲಿ ಒಂದು ದೊಡ್ಡ ಶಕ್ತಿ ಐತಿ, ಈ ಶಕ್ತಿಗಿಂತ ನಾವು ದೊಡ್ಡವರಲ್ಲ, ನಾವು ತೇಗೂರಿಗೆ ಎಂದೂ ಬರೋದಿಲ್ಲ ಅಂತೇಳಿ ತೇಗೂರನ್ನು ಬಿಟ್ಟು ಬ್ರಿಟಿಷರು ಅವತ್ತೇ ನಮ್ಮ ತೇಗೂರಿಗೆ ಸ್ವತಂತ್ರವನ್ನು ಕೊಟ್ಟು ಹೋಗಿದ್ದಾರೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅದರ ಪ್ರಕಾರ ಇವತ್ತು ಅದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡ್ಬಿಟ್ಟು 150 ವರ್ಷಗಳ ನಂತರ ಎಲ್ಲ ನಮ್ದೇನಂದ್ರೆ ನಮ್ಮಲ್ಲಿ ರಾಜಕೀಯ ಅನ್ನೋದು ನಮ್ಮ ಊರಲ್ಲಿ ಯಾರ ಹತ್ರನೂ ಇಲ್ಲ. ಎಲ್ಲರೂ ಒಗ್ಗಟ್ಟಿಂದ ಯಾವುದೇ ಪಕ್ಷ ಭೇದಗಳನ್ನ ಮರೆತು ಎಲ್ಲ ಒಗ್ಗಟ್ಟಿಂದ ಹಿರಿಯರು ಒಂದೇ ವಯಸ್ಸಿನವರು ಮತ್ತು ನಮಗಿಂತ ವಯಸ್ಸಾದವರು ಎಲ್ಲರೂ ಭಾಳ ಭಕ್ತಿಪೂರ್ವಕವಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಜಾತ್ರೆ ಪ್ರಾರಂಭವಾಗಿದೆ. ಇನ್ನೂ ಇಲ್ಲಿ ಯಾವುದೇ ಜಾತ್ರೆ ಹೇಗಾಗ್ತಾ ಇದೆ, ದುಡ್ಡು ಹೇಗೆ ಬರ್ತಾ ಇದೆ ಅನ್ನೋದು ಕೂಡ ನಮ್ಮಲ್ಲಿ ಇವತ್ತಿಗೂ ನಮಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ನಾವು ಕರಿಯಮ್ಮನ ತೊಗೊಂಡು ನಾವು ಊರಲ್ಲಿ ಮೆರವಣಿಗೆ ಹೋದರೆ ಎಲ್ಲೆಲ್ಲಿ ಏನೇನು ಕಲ್ಲುಗಳಿದ್ದದ್ದು, ಯಾವ್ಯಾವ ಪೂಜೆ ಮಾಡ್ತಾಯಿದ್ವಿ, ಯಾವ ದೇವಸ್ಥಾನ ಇತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿರಾಕಿಲ್ಲ. ಇವತ್ತು ಅವಳೇ ಎಲ್ಲ ಜಾಗಗಳಿಗೂ ಕರ್ಕೊಂಡು ಹೋಗಿಬಿಟ್ಟು ಇವತ್ತು ನಮಗೆಲ್ಲರಿಗೂ ದರ್ಶನವನ್ನು ನೀಡಿ ಇವತ್ತು ನನಗೆ ಸದ್ಯನೂ ದುಃಖ ಆಗ್ತಾಯಿದೆ. ಯಾಕಂದ್ರೆ ಇಂಥ ಸೌಭಾಗ್ಯ ನೋಡುವಂಥ ಒಂದು ಅವಕಾಶವನ್ನು ಕರಿಯಮ್ಮ ನಮಗೆ ಕಲ್ಪಿಸಿಕೊಟ್ಲು. ನಾವು ಎಂಥ ಪುಣ್ಯವಂತರು ಅನ್ನುವಂಥ ದುಃಖ, ಯಾಕಂದ್ರೆ ಸಂತೋಷದ ಜೊತೆಯಲ್ಲಿ ನಾವು ಸಂತೋಷದ ದುಃಖ ಬರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಇವತ್ತು ಪುಣ್ಯವಂತರಾಗಿದ್ದೀವಿ. ಇನ್ನು ನೀವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡ ಜಿಲ್ಲೆಯವರು ಇರ್ಬೋದು, ಹೊರಗಡೆ ಜಿಲ್ಲೆಯವರು, ಕರ್ನಾಟಕದವ್ರು ಇರ್ಬೋದು, ನಮ್ಮ ಭಾರತ ದೇಶದವ್ರು ಇರ್ಬೋದು, ಕರಿಯಮ್ಮನ ಆಶೀರ್ವಾದವನ್ನು ಪಡೆದು ಕರಿಯಮ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗುವಂಥ ಕಾಲಗಳು ಬಂದಿದೆ. ಇವತ್ತಿನಿಂದ ಧಾರವಾಡ ಜಿಲ್ಲೆಯಿಂದ ಹಿಡ್ಕೊಂಡು ತೇಗೂರು ಗ್ರಾಮದಿಂದ ಹಿಡ್ಕೊಂಡ್ಬಿಟ್ಟು ಎಲ್ಲ ಬದಲಾವಣೆ ಪರ್ವ ಪ್ರಾರಂಭವಾಗಿದೆ. ಇಲ್ಲಿಂದ ಬದಲಾವಣೆಯಾಗಿ ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಧಾರವಾಡ ಜಿಲ್ಲೆಗೆ ಕರಿಯಮ್ಮ ಎಲ್ಲ ಸಕಲ ಸೌಭಾಗ್ಯಗಳನ್ನು ನೀಡ್ತಾಳೆ. ಈ ವರ್ಷ ಮಳೆ ಬೆಳೆ ಎಲ್ಲ ಒಳ್ಳೆಯದಾಗ್ತದೆ ಅಂತೇಳಿ ಆ ಕರಿಯಮ್ಮನ ಹತ್ರ ನಾವೆಲ್ಲ ದೈವಪೂರ್ವಕವಾಗಿ ವೀಕ್ಷಕರೇ, ಈ ಗ್ರಾಮದ ಹೆಸರು ತೇಗೂರು ಅಂತ, ಹೊಸ ತೇಗೂರು. ಈ ಗ್ರಾಮ ದೇವಿಯ ಹೆಸರು ಕರಿಯಮ್ಮ ದೇವಿ. ಲಕ್ಷಾಂತರ ವರ್ಷಗಳಿಂದ ಇಲ್ಲಿ ಬಂದು ನೆಲೆಸಿದ್ದಾಳೆ. ಅವಳ ಕೃಪೆಗೆ ಪಾತ್ರರಾಗಿ ಧಾರವಾಡ ನಗರದಿಂದ ಅಂದರೆ ಬೆಳಗಾವಿ ಮಾರ್ಗವಾಗಿ ಚಲಿಸಿದರೆ 15 ಕಿಲೋಮೀಟರ್ ಆಗುತ್ತೆ. ಬೆಳಗಾವಿ ಧಾರವಾಡ ಮಾರ್ಗವಾಗಿ ಪ್ರಯಾಣಿಸಿದರೆ ಕಿತ್ತೂರಿಗೆ ಬರಬೇಕು. ಕಿತ್ತೂರದಿಂದ 20 ಕಿಲೋಮೀಟರ್ ಆಗುತ್ತೆ. ಒಟ್ಟಾರೆ ಈ ಗ್ರಾಮ ಹೊಸ ತೇಗೂರು ಅಂತ ನೀವು ಹೇಳಬೇಕು. ಧಾರವಾಡಕ್ಕಾದರೂ ಬನ್ನಿ, ಬೆಳಗಾವಿ ಮಾರ್ಗವಾದರೂ ಬನ್ನಿ. ಹೊಸ ತೇಗೂರು ಕರಿಯಮ್ಮ ದೇವಿ ಆಶೀರ್ವಾದ ಪಡೆದು ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ. ನಮಸ್ಕಾರ.